ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಜಗತ್ನಾಗ ಫುಲ್ ಟ್ರೆಂಡಿಂಗ್ ಒಳಗಿರೋ ಒಂದು ಖತರ್ನಾಕ್ ಆನಿಮೆ ಬಗ್ಗೆ ಮಾತಾಡೋಣ. ಸೋಲೋ ಲೆವೆಲಿಂಗ್. ನಮ್ಮ ಹಳ್ಳಿ ಕಡೆ ಸಣ್ಣವಿದ್ದಾಗ ಎಲ್ಲರೂ ಕಾಡ್ತಾರೆ, ದೊಡ್ಡವಾದ್ಮೇಲೆ ಅವನೇ ಕಾಡ್ತಾನೆ ಅಂತಾರಲ್ಲ, ಹಂಗಾಗೈತ್ರಿ ನಮ್ಮ ಹೀರೋ ಕತೆ. ಜಗತ್ನಾಗ ಅತ್ಯಂತ ವೀಕ್ ಹಂಟರ್ ಅಂದ್ರೆ ಇವನೇ. ಒನ್ ಮ್ಯಾನ್ ಆರ್ಮಿ ಹೆಂಗಾದ, ಶಾಡೋ ಆರ್ಮಿ ಕಟ್ಕೊಂಡು ಹೆಂಗೆ ಮೆರದ ಅನ್ನೋದನ್ನ ಇವತ್ತು ಪಟ್ ಅಂತ ತಿಳ್ಕೊಂಬರೋಣ ಬನ್ನಿ. ವಿಡಿಯೋ ಕೊನೆ ತನಕ ನೋಡ್ರಿ, ಇಲ್ಲಾಂದ್ರೆ ನಿಮ್ಗೆ ಕತೆ ತಿಳಿಯಲ್ಲ. ಕತೆ ಶುರು ಆಕತಿ ನಮ್ಮ ಹೀರೋ ಸಂಗ್ ಜಿನ್ವೋ. ಇವನಿಗೆ ಇಡೀ ದುನಿಯಾದಾಗ ಮನುಕುಲದ ಅತ್ಯಂತ ವೀಕ್ ಹಂಟರ್ ಅಂತ ಕರಿತಿದ್ರು ಪಾಪ. ಯಾಕಂದ್ರೆ ಡಿ ರ್ಯಾಂಕ್ ಈ ರ್ಯಾಂಕ್ ಡಂಜನ್ ರಾಕ್ಷಸರ ಗುಹೆಗೆ ಹೋದ್ರು ಸಾಕು, ಇವನಿಗೆ ಕೈಕಾಲು ಮುರ್ಕೊಂಡು ರಕ್ತ ಸುರಿಸ್ಕೊಂಡು ಆಸ್ಪತ್ರೆಗೆ ಬರ್ತಿದ್ದ. ಆದ್ರೂ ಯಾಕೆ ಹೋಗ್ತಿದ್ದ ಅಂದ್ರೆ ಮನೆಗೆ ತಾಯಿ ಆರಾಮಿರಲಿಲ್ಲ, ತಂಗಿ ಓದಿಸ್ಬೇಕಿತ್ತು. ರೊಕ್ಕ ಸಲುವಾಗಿ ಜೀವ ಕೈಯಾಗ ಹಿಡ್ಕೊಂಡು ತಿರುಗ್ತಿದ್ದ. ಒಂದು ದಿನ ಏನಾಗುತ್ತೆ ಅಂದ್ರೆ ಅವನು ನಾರ್ಮಲ್ ರೇಡ್ಗೆ ಅಂತ ಹೋಗ್ತಾನೆ. ಅಲ್ಲಿ ಅವರಿಗೆ ಒಂದು ಸೀಕ್ರೆಟ್ ಡಬಲ್ ಡಂಜನ್ ಸಿಗುತ್ತೆ. ರೊಕ್ಕದ ಆಸೆಗೆ ಬಿದ್ದು ನಮ್ಮ ಹಂಟರ್ಸ್ ಎಲ್ಲ ಅದರೊಳಗೆ ನುಗ್ತಾರೆ. ಅಲ್ಲಿ ಹೋದ್ರೆ ಮುಗಿತು ಯಪ್ಪ. ಅಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಮೂರ್ತಿಗಳು ಇರ್ತಾವ. ಅದ್ರಾಗ ಒಂದು ದೊಡ್ಡ ದೇವರ ಮೂರ್ತಿ ಇರ್ತೈತಿ. ಅದ್ರ ಕಣ್ಣು ಕೆಂಪಾದ್ರೆ ಸಾಕು, ಲೆಸರ್ ಬಿಟ್ಟು ಮುಂದಿನ ಸುಟ್ಟು ಬೂದಿ ಮಾಡಾಕಂತ ಬಿಡ್ತಾವ. ನಮ್ ಜಿನ್ವು ವೀಕ್ ಇದ್ರು ಬುದ್ಧಿ ಮಾತ್ರ ಶಾರ್ಪ್ ಇತ್ತು. ಆ ಗುಹೆಯ ನಿಯಮಗಳನ್ನು ತಿಳ್ಕೊಂಡು ಒಂದೊಂದಾಗಿ ಸಾಲ್ವ್ ಮಾಡ್ತಾನೆ. ಆದ್ರೆ ಕೊನೆಗೆ ಏನಾಗುತ್ತೆ, ಜೊತೆಗಿದ್ದವರೆಲ್ಲ ಇವನನ್ನ ಬಿಟ್ಟು ಜೀವ ಉಳಿಸ್ಕೊಳ್ಳಕ್ಕೆ ಹೋಗ್ಬಿಡ್ತಾರೆ. ಆ ಮೂರ್ತಿ ನಮ್ಮ ಜಿನ್ವು ಕಾಲ್ ಕತ್ತರಿಸಿ ಎದೆಗೆ ಕತ್ತಿ ಚುಚ್ಚಿ ಸಾಯಿಸ್ಬೇಕಂತ ನಿಂತಾವು. ಜಿನ್ವು ಸಾಯೋ ಮುಂಚೆ ಅನ್ಕೊಂತಾನೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಚಂದ ಇರ್ತಿತ್ತು ಅಂತ. ಕರೆಕ್ಟ್ ಅದೇ ಟೈಮ್ಗೆ ಅವನ ಕಣ್ ಮುಂದೆ ಒಂದು ಗೇಮ್ ತರ ವಿಂಡೋ ಓಪನ್ ಆಕತಿ. ನೀನು ಪ್ಲೇಯರ್ ಆಗ್ತೀಯ ಅಂತ, ಜೀವ ಉಳಿಸ್ಕೋಬೇಕಂತ ಜಿನ್ವು ಹಾ ಅಂತಾನೆ. ಕಣ್ಣು ಬಿಟ್ಟು ನೋಡಿದ್ರೆ ನಮ್ ಜಿನ್ವು ಆಸ್ಪತ್ರೆದಾಗ ಇರ್ತಾನೆ. ಅವನ ಕಾಲು ವಾಪಸ್ ಬಂದಿರ್ತೈತಿ. ಅವನ ಕಣ್ ಮುಂದೆ ಮಾತ್ರ ಒಂದು ಗೇಮ್ ಸಿಸ್ಟಮ್ ಕಾಣಿಸ್ತಿರ್ತೈತಿ. ಅದು ದಿನ ಅವನಿಗೆ ಟಾಸ್ಕ್ ಕೊಡ್ತಿರ್ತೈತಿ. 100 ಪುಷಪ್ಸ್, 100 ಸಿಟಪ್ಸ್, 10 ಕಿಲೋಮೀಟರ್ ರನ್ನಿಂಗ್ ಮಾಡ್ಬೇಕ ಅಂತ. ನಮ್ಮ ಹಳ್ಳಿ ಹುಡುಗರು ಕುಸ್ತಿ ಆಕಾರದಾಗ ಕಷ್ಟಪಟ್ಟಂಗ ಇವನು ದಿನ ವರ್ಕೌಟ್ ಮಾಡ್ತಾನ. ಆಸ್ಪತ್ರೆ ನರ್ಸ್ಗಳು ಇವನ್ನ ಹೊಸ 6 ಪ್ಯಾಕ್ ಬಾಡಿ ನೋಡಿ ಫ್ಲಾಟ್ ಆಗ್ಬಿಡ್ತಾರ. ಬರೀ ಬಾಡಿ ಅಷ್ಟೇ ಅಲ್ಲ, ಇವನಲ್ಲಿ ಲೆವೆಲ್ ಅಪ್ ಆಗೋ ಶಕ್ತಿ ಸಿಗುತ್ತೆ. ಈ ದುನಿಯಾದಾಗ ಹಂಟರ್ಸ್ಗೆ ಶಕ್ತಿ ಹುಟ್ಟುವಾಗ್ಲೇ ಫಿಕ್ಸ್ ಆಗಿರ್ತತಿ. ಆದ್ರೆ ನಮ್ ಜಿನ್ವೋ ಒಬ್ನೇ ದಿನ ಸ್ಟ್ರಾಂಗ್ ಆಗೋ ಪವರ್ ಪಡ್ಕೊಂಡಿದ್ದು. ಅದಾದ್ಮೇಲೆ ಇವನು ಸೀಕ್ರೆಟ್ ಇನ್ಸ್ಟೆನ್ಸ್ ಡಂಜನ್ ಒಳಗೆ ಹೋಗಿ ಆ ಕಾಡಿನ ತೋಳುಗಳನ್ನು, ದೊಡ್ಡ ಹಾವುಗಳನ್ನು ಬಾರಿಸಿ ಸಾಯಿಸಿ ಫುಲ್ ಲೆವೆಲ್ ಅಪ್ ಮಾಡ್ಕೊಂತಾನೆ. ಇವನ ಹಳೆ ಮುಖ ಹೋಗಿ ಫುಲ್ ಹ್ಯಾಂಡ್ಸಮ್ ಖತರ್ನಾಕ್ ಲುಕ್ ಬರ್ತೈತಿ. ಲೆವೆಲ್ ಅಪ್ ಆದ್ಮೇಲೆ ಜಿನ್ವೋ ದುಡ್ಡಿಗಾಗಿ ಸಿ ರ್ಯಾಂಕ್ ಡಂಜನ್ ಒಬ್ಬ ಶ್ರೀಮಂತ ಹುಡುಗ ಯು ಜಿನ್ಹೋ ಜೊತೆ ಜಾಯ್ನ್ ಆಗ್ತಾನೆ. ಆದ್ರೆ ಆ ಟೀಮ್ ಲೀಡರ್ ಹಾಂಗ್ ಡುಂಗ್ ಸುಕ್ ಅನ್ನುವ ಫುಲ್ ಕಪಟಿ ಮುನ್ಕೊಂಡಿರ್ತಾನೆ. ಅವರು ಜಿನ್ವೋ ಮತ್ತು ಜಿನ್ಹೂನ ಮೋಸದಿಂದ ಆ ಜೇಡರ ಹುಳ ಸ್ಪ್ಯಾಡರ್ ಬಾಸ್ ಇರೋ ರೂಮ್ ಒಳಗೆ ಹಾಕಿ ಕಲ್ಲು ಮುಚ್ಚಿ ಹೋಗ್ಬಿಡ್ತಾರೆ. ಆದ್ರೆ ನಮ್ ಜಿನ್ವೋ ಹಳೆ ಜಿನ್ವೋ ಅಲ್ಲ. ಅವ ಒಂಟಿ ಕೈಯಿಂದ ಆ ಬೆಟ್ಟದಷ್ಟು ದೊಡ್ಡ ಜೇಡರ ಹುಳವನ್ನು ಬೆಚ್ಚಿ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಜಿನ್ಹೋಗೆ ತಲೆ ಕೆಟ್ಟು ಹೋಗ್ಬಿಡ್ತೈತಿ. ಹೊರಗಡೆ ಹೋದಾಗ ಆ ಮೋಸಗಾರ ಹಂಟರ್ಸ್ ವಾಪಸ್ ಬರ್ತಾರೆ. ಅವ್ರು ಜಿನ್ವೋನ ಸಾಯಿಸ್ಬೇಕು ಅಂದ್ರೆ ನಮ್ಮ ಸಿಸ್ಟಮ್ ಆರ್ಡರ್ ಕೊಡ್ತೈತಿ, ನಿನ್ನನ್ನು ಸಾಯಿಸಕ್ ಬಂದವ್ರನ್ನ ನೀನು ಸಾಯಿಸು, ಇಲ್ಲ ಅಂದ್ರೆ ನೀನೇ ಸಾಯ್ತಿ ಅಷ್ಟೇ. ನಮ್ ಹುಡುಗ 1 ಸೆಕೆಂಡ್ ಯೋಚನೆ ಮಾಡಂಗಿಲ್ಲ. ಕತ್ತಿ ತಗೊಂಡು ಆ 6 ಜನ ಹಂಟರ್ಸ್ ತಲೆಯನ್ನು ಲಟ್ ಅಂತ ಕತ್ತಿರಿಸಿ ಹಾಕ್ಬಿಡ್ತಾನೆ. ಇಲ್ಲಿಂದ ನಮ್ ಜಿನ್ವೋ ಕಂಪ್ಲೀಟ್ ಕೋಲ್ಡ್ ಬ್ಲಡರ್ ಕಿಲ್ಲರ್ ಆಗಿ ಚೇಂಜ್ ಆಗ್ತಾನೆ. ಈಗ ಬರ್ತೈತಿ ನೋಡ್ರಿ ಸೀಸನ್ 1 ಫುಲ್ ಹೈಲೈಟ್ ಸೀನ್. ಜಿನ್ವೋಗೆ ಸಿಸ್ಟಮ್ ಬಂದು ಜಾಬ್ ಟ್ವಿಸ್ಟ್ ಕೊಡ್ತೈತಿ. ಇವನು ದೊಡ್ಡ ಕೋಟೆ ಒಳಗೆ ಹೋಗ್ತಾನೆ. ಅಲ್ಲಿ ಸಿಗ್ತಾನೆ ನಮ್ಮ ಕೆಂಪ ಕವಚ ಹಾಕಿದ ವೀರ ಬ್ಲಡ್ ರೆಡ್ ಕಮಾಂಡರ್ ಇಗ್ರಿಸ್. ಅವನ್ ಫೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಜಿನ್ವೋ ಕೈಯಲ್ಲಿ ಕತ್ತಿ ಎಲ್ಲ ಮುರಿದು ಹೋಗ್ತಾವ. ಆದ್ರೂ ನಮ್ಮ ಹುಡುಗ ಛಲ ಬಿಡದೆ ಬರ್ಗೆಯಿಂದ ಎಗ್ರಿಸ್ನ ಗುದ್ದಿ ಸೋಲಿಸ್ತಾನೆ. ಆದ್ರೆ ಕತೆ ಅಲ್ಲಿಗೆ ಮುಗಿಯಲ್ಲಂಗಿಲ್ಲ. ಅವನು ಸುತ್ತಮುತ್ತ ಸಾವಿರಾರು ಕಲ್ಲಿನ ಸೈನಿಕರು ಬಂದು ಅಟ್ಯಾಕ್ ಮಾಡ್ತಾರೆ. ಜಿನ್ವೋ ಸೋಲೋ ಹಂತಕ್ಕೆ ಬಂದಾಗ ಟೈಮ್ ಮುಗಿಯೋ ಮುಂಚೆ ಕ್ವೆಸ್ಟ್ ಕಂಪ್ಲೀಟ್ ಆಗ್ಬಿಡುತ್ತೆ. ಆಗ ಸಿಸ್ಟಮ್ ಅವನಿಗೆ ಹೊಸ ಕ್ವೆಸ್ಟ್ ಕೊಡುತ್ತೆ. ಅದು ನೆಕ್ರೋಮ್ಯಾನರ್ಸ್, ಸತ್ತವರನ್ನು ಎಬ್ಬಿಸಿಕೊಡೋ ಶಕ್ತಿ. ಜಿನ್ವೋ ಅದನ್ನ ರಿಜೆಕ್ಟ್ ಮಾಡಿ ಪಾಯಿಂಟ್ಸ್ ಜಾಸ್ತಿ ತಗೊಂಡು ಶಾಡೋ ಮನಾರ್ಚ್ ಆಗ್ತಾನೆ. ಅವಾಗ ಜಿನ್ವೋ ಇಗ್ರಿಸ್ ಹಣದ ಮುಂದೆ ನಿಂತ್ಕೊಂಡು ಫುಲ್ ಗತ್ತಿನಿಂದ ಒಂದು ಮಾತು ಹೇಳ್ತಾನೆ ನೋಡ್ರಿ. ಆ ಸತ್ತ ಹಂಟರ್ಸ್ ಮತ್ತು ಐಗ್ರಿಸ್ ಆತ್ಮಗಳಿಗೆ ಕಪ್ಪಗಿನ ಶಾಡೋ ಆರ್ಮಿ ಆಗಿ ನಮ್ಮ ಜಿನ್ವೋ ಹಿಂದೆ ನಿಂದಿರ್ತಾವ. ಕೊನೆಗೆ ಸೀಸನ್ ಮುಗಿಯೋ ಟೈಮ್ ನಮ್ಮ ಜಿನ್ವೋ ಇಡೀ ಜಗತ್ತು ತಿರುಗಿ ನೋಡೋ ತರ ಸ್ಟ್ರಾಂಗ್ ಆಗ್ಬಿಡ್ತಾನೆ. ತನ್ನ ತಾಯಿಯನ್ನು ಗುಣಪಡಿಸಬೇಕೆಂದು ಔಷಧಿ ರೆಡಿ ಮಾಡ್ಕೊಂತಾನೆ. ಈತ ಕಡೆ ಜೀಜು ಐಲ್ಯಾಂಡ್ ಒಳಗೆ ಇರುವೆಗಳ ಜಗತ್ತನ್ನು ನಾಶ ಮಾಡಕ್ಕೆ ರೆಡಿ ಆಗಿರ್ತಾನೆ. ಅದನ್ನು ನಮ್ಮ ಜಿನ್ವೋ ಸೀಸನ್ 2 ಒಳಗೆ ಹೆಂಗೆ ಚಚ್ಚಿ ಹೋಗಿತಾನೆ ಅನ್ನೋದನ್ನ ಮುಂದೆ ನೋಡೋಣ.